ನಮಸ್ಕಾರ ನನ್ನ ಸ್ಪರ್ಧಾ ಮಿತ್ರರಿಗೆ. ಇವತ್ತು ಅಗ್ನಿವೀರಿಗೆ ಸಂಬಂಧಪಟ್ಟಂತ ಕೆಲವೊಂದು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಾದ್ರೆ ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ನೋಡ್ಕೊಂಡು ಬರೋಣ. ಬರ್ರಿ, ಏನೈತಿ ಕ್ವಶನ್ ಅಂದ್ರೆ ರಾಷ್ಟ್ರೀಯ ಯುವ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕ್ವಶನ್ ಐತಿ. ನೋಡ್ರಿ, ಒಂದನೇ ಆಪ್ಷನ್ಸ್ ಏನೈತಿ ಜನವರಿ 12 ಅಂತ ಐತಿ. ಎರಡನೇ ಆಪ್ಷನ್ಸ್ ಜನವರಿ 23 ಅಂತ ಐತಿ, ಜನವರಿ 24 ಅಂತ ಐತಿ, ಜನವರಿ 25 ಅಂತ ಐತಿ. ಹಾಗಾದ್ರೆ ನಿಮ್ಮ ಪ್ರಕಾರ ಇದಕ್ಕೆ ಯಾವ್ದು ಆನ್ಸರ್ ಅಂತ ಕಮೆಂಟ್ ಮಾಡಿ. ನೋಡ್ರಿ, ಜನವರಿ 25. ಸರ್, ಜನವರಿ 25 ನಾವು ಏನಂತ ಆಚರಣೆ ಮಾಡ್ತೇವೆ ಅಂತಕ್ಕಂತ ನೋಡ್ಕೊಂಡು ಬರೋಣ. ಜನವರಿ 25 ರಾಷ್ಟ್ರೀಯ ಮತದಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಫ್ರೆಂಡ್ಸ್. ರಾಷ್ಟ್ರೀಯ ಮತದಾನ ದಿನವನ್ನಾಗಿ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ 1950 ಜನವರಿ 25 ರಾಷ್ಟ್ರೀಯ ಚುನಾವಣಾ ಆಯೋಗ ಸ್ಥಾಪನೆ ಆಗುತ್ತಾ ಬರುತ್ತೆ. ಅದರ ಸವಿನೆನಪಿಗಾಗಿ ಪ್ರತಿ ವರ್ಷ ನಾವು ಜನವರಿ 25 ರಾಷ್ಟ್ರೀಯ ಮತದಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೇವೆ. ಹಾಗಾದ್ರೆ ಜನವರಿ 24 ಏನು ಆಚರಣೆ ಮಾಡ್ತಾರೆ? ಜನವರಿ 24 ಏನು ಆಚರಣೆ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಿ ಬರ್ತೇವೆ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಯಾಕೆ ಆಚರಣೆ ಮಾಡ್ತೀವಿ? 1966 ಜನವರಿ 24 ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧೀಜಿ ಅವರು ಅಧಿಕಾರ ವಹಿಸಿಕೊಂಡಂತ ದಿನವನ್ನಾಗಿ ನಾವು ಪ್ರತಿ ವರ್ಷ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ಹಾಗಾದ್ರೆ ಜನವರಿ 23 ಏನಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ಪರಾಕ್ರಮರ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ಸರ್, ಪರಾಕ್ರಮ ದಿನವನ್ನಾಗಿ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಕುರಿತು ಪ್ರತಿ ವರ್ಷ ನಾವು ಜನವರಿ 24 ಪರಾಕ್ರಮರ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ಹಾಗಾದ್ರೆ ನಮಗೆ ಸರಿಯಾದ ಆನ್ಸರ್ ಜನವರಿ 12. ಜನವರಿ 12 ಯುವಕರ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂದ್ರೆ 1863 ಜನವರಿ 12 ಸ್ವಾಮಿ ವಿವೇಕಾನಂದರವರ ಜನ್ಮ ದಿನಾಚರಣೆಯನ್ನು ಕುರಿತು ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ನಿಮ್ಗೆ ಗೊತ್ತಿರಬೇಕು. ಹಂಗಿದ್ರ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸರಿ, ನೋಡ್ರಿ, ಭೂಕಂಪ ಅಳಿಯುವ ಸಾಧನ ಯಾವುದು ಅಥವಾ ಭೂಕಂಪ ಅಳಿಯುವ ಮಾನ ಯಾವುದು ಅಂತ ಕೇಳ್ತಾರೆ. ಸಾಧನ ಅಂದ್ರೆ ಒಂದೇ, ಮಾನ ಅಂದ್ರೆ ಒಂದೇ. ಓಕೆನಾ? ನಮ್ಮ ಪ್ರಕಾರ ಆಪ್ಷನ್ಸ್ ಸಿಸ್ಮೋಗ್ರಾಫ್ ಅಂತ ಐತಿ, ಬ್ಯಾರೋಮೀಟರ್ ಅಂತ ಐತಿ, ಅನಿಮೋಮೀಟರ್ ಅಂತ ಐತಿ, ಥರ್ಮೋಮೀಟರ್ ಅಂತ ಐತಿ. ನೋಡ್ರಿ, ನಿಮ್ಮ ಪ್ರಕಾರ ಇದಕ್ಕೆ ಆನ್ಸರ್ ಯಾವುದು ಕಮೆಂಟ್ ಮಾಡ್ರಿ. ನೋಡ್ರಿ, ಥರ್ಮಾಮೀಟರ್ ಎದಕ್ಕೆ ಬಳಸ್ತಾರ್ರಿ? ಉಷ್ಣತೆ ಅಳಿಗೆ ಬಳಸ್ತಾರೆ. ನೋಡ್ರಿ, ತಾಪಮಾನ ಅಳಿಕ ಥರ್ಮೋಮೀಟರ್ ಬಳಸ್ತಾರ. ಯಾವುದು? ತಾಪಮಾನ ಅಳಿಕ ಥರ್ಮೋಮೀಟರ್ ಬಳಸ್ತಾರ. ಹಾಗಿದ್ರೆ ಬ್ಯಾರೋಮೀಟರ್ ಎದಕ್ಕೆ ಬಳಸ್ತಾರೆ ಸರ್? ಬ್ಯಾರೋಮೀಟರ್ ವಾತಾವರಣದಲ್ಲಿ ಇರ್ತಕ್ಕಂಥ ಒತ್ತಡ ಅಳಿಕ ಬ್ಯಾರೋಮೀಟರ್ ಬಳಸ್ತಾರೆ. ನೋಡ್ರಿ, ವಾತಾವರಣದಲ್ಲಿ ಇರ್ತಕ್ಕಂಥ ಒತ್ತಡ ಅಳಿಕ ಬ್ಯಾರೋಮೀಟರ್. ಹಾಗಾದ್ರೆ ಅನಿಮೋಮೀಟರ್ ಬಳಸ್ತಾರೆ ಸರ್? ಗಾಳಿಯ ವೆಲಾಸಿಟಿ, ಗಾಳಿಯ ವೇಗವನ್ನು ಅಳಿದಕ ಥರ್ಮೋಮೀಟರ್ ಬಳಸ್ತಾರೆ. ನೋಡ್ರಿ, ಯಾವುದು? ಥರ್ಮೋಮೀಟರ್ ಗಾಳಿಯ ವೇಗವನ್ನು ಅಳಿದಕ ಥರ್ಮೋಮೀಟರ್ ಬಳಸ್ತಾರೆ. ಹಾಗಿದ್ರೆ ಈ ಭೂಕಂಪ ಅಳಿದಕ ಇನ್ನು ಉಳಿತಾದ ನಮಗೆ ಆಪ್ಷನ್ಸ್ ನಂಬರ್ 1. ಇದಕ್ಕೆ ಸರಿಯಾದ ಆನ್ಸರ್ ಸಿಸ್ಮೋಗ್ರಾಫ್. ನೋಡ್ರಿ, ಭೂಕಂಪನ ಅಳಿದಕ ಸಿಸ್ಮೋಗ್ರಾಫ್ ಬಳಸ್ತಾರೆ. ಹಾಗಿದ್ರೆ ಮುಂದೆ ಕ್ವಶನ್ ಹೋಗೋಣ್ರಿ. ನೋಡ್ರಿ, ಈ ಕಳಿಂಗ ಯುದ್ಧ ಯಾವಾಗ ನಡೀತಾನೆ ಕ್ವಶನ್ ಐತಿ. ನೋಡ್ರಿ, ನಿಮ್ಮ ಪ್ರಕಾರ 269 ಐತಿ, 273 ಅಂತ ಐತಿ, 278 ಐತಿ, 201 ಅಂತ ಐತಿ, ಸಾರಿ 61 ಅಂತ ಐತಿ. ನೋಡ್ರಿ, ನಿಮ್ಮ ಪ್ರಕಾರ ಇದಕ್ಕೆ ಯಾವ್ದು ರೈಟ್ ಆಗ್ತದೆ? ನೋಡ್ರಿ, ಕಳಿಂಗ ಯುದ್ಧ ಎಂದು ಕೂಡಲೇ ನಮಗೆ ನೆನಪಿ ಬರೋದು ಮೌರ್ಯರ ದೊರೆ ಅಶೋಕ. ಕಳಿಂಗ ಯುದ್ಧ ಮೌರ್ಯರ ದೊರೆ ಅಶೋಕ ಹಾಗೂ ಕಳಿಂಗದ ದೊರೆ ಕಾರವೇಲ್ನ ಮಧ್ಯೆ ನಡೆದಂತ ಕದನವೇ ಕಳಿಂಗ ಯುದ್ಧ ಅಂತಕ್ಕಂಥ ನೋಡ್ಕೊಂಡು ಬರ್ತೀವಿ. ಎಷ್ಟು ಸರ್? 261. ಈ ಕಳಿಂಗ ಯುದ್ಧ ಮೌರ್ಯರ ದೊರೆ ಅಶೋಕ ಹಾಗೂ ಕಳಿಂಗದ ದೊರೆ ಕಾರವೇಲ್ನ ಮಧ್ಯೆ ನಡೀತಕ್ಕಂಥ ಯುದ್ಧವೇ ಈ ಕಳಿಂಗ ಯುದ್ಧ. ಆಯ್ತಾ? ಹಾಗಾದ್ರೆ ಈ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಶಾಸನ ಯಾವ್ದು ಅಂತ ಕೇಳ್ಕೊಂಡು ಬಂದ್ರೆ 13ನೇ ಬಂಡೆಗಲ್ಲು ಶಾಸನ. ನೋಡ್ರಿ, ಕಳಿಂಗದ ಯುದ್ಧದ ಬಗ್ಗೆ ತಿಳಿಸುವ ಶಾಸನ 13ನೇ ಬಂಡೆಗಲ್ಲು ಶಾಸನ. ಇದು 13ನೇ ಬಂಡೆಗಲ್ಲು ಶಾಸನ ಮೌರ್ಯರ ದೊರೆ ಅಶೋಕನ ದಿಗ್ವಿಜಯದ ಬಗ್ಗೆ ತಿಳಿಸುತ್ತಾ ಬರ್ತೈತಿ. ಹೌದಾ? ಇದಕ್ಕೆ ಸರಿಯಾದ ಆನ್ಸರ್ ಡಿ. ನೋಡಿ, ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾವ ರಕ್ತದ ಗುಂಪನ್ನು ನಾವು ಸಾರ್ವತ್ರಿಕ ದಾನಿ ಎಂದು ಕರೀತೇವೆ? ನೋಡಿ ಫ್ರೆಂಡ್ಸೆ, AB ಅಂತ ಐತಿ, E ಅಂತ ಐತಿ, B ಅಂತ ಐತಿ, O ಅಂತ ಐತಿ. ನೋಡ್ರಿ, ನಿಮ್ಮ ಪ್ರಕಾರ ಇದಕ್ಕೆ ಯಾವ್ದು ಆನ್ಸರ್ ಆಗ್ತದೆ ಕಮೆಂಟ್ ಮಾಡಿ. ನೋಡ್ರಿ, AB ಅಂತ ಐತಿ. ನಾವು AB ರಕ್ತದ ಗುಂಪನ್ನ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತಾ ಬರ್ತೀವಿ. ಹಾಗಾದ್ರೆ ಸಾರ್ವತ್ರಿಕ ದಾನಿ ಅಂತ ಯಾವ್ದು ಕರಿತೇವೆ ಅಂದ್ರೆ O ಗುಂಪು ಕರಿತೇವೆ. ನೋಡ್ರಿ, ಸಾರ್ವತ್ರಿಕ ಸ್ವೀಕಾರಿ ಅಂತ O ಗುಂಪು ಕರಿತೀವಿ. ಹಾಗಾದ್ರೆ AB ಗುಂಪಿಗೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತಾ ಬರ್ತೀವಿ. ತಿಳಿತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೋಡ್ರಿ, ಅಂತ ಈಜಿ ಕ್ವಶನ್. ಇಂಥವೇನು ಕ್ವಶನ್ ಬಂದ್ರೆ ನಿಮ್ಗೆ ಅಗ್ನಿವರ ಲಕ್ಕಿ. ನೋಡ್ರಿ, ಕೇರಳದ ರಾಜಧಾನಿ ಯಾವ್ದು ಕೇಳಿ? ಕೇರಳ ರಾಜಧಾನಿ ಯಾವ್ದು ನೋಡ್ರಿ, ಕಮೆಂಟ್ ಮಾಡಿ. ಪಣಜಿ ಅಂತ ಐತಿ, ಬೆಂಗಳೂರು ಅಂತ ಐತಿ, ಮುಂಬೈ ಅಂತ ಐತಿ, ತಿರುವನಂತಪುರಂ ಅಂತ ಐತಿ. ನೋಡ್ರಿ, ನಿಮ್ಮ ಪ್ರಕಾರ ಇದಕ್ಕೆ ಯಾವ್ದು ಅಂತ ಕಮೆಂಟ್ ಮಾಡಿ ಪಟಪಟ. ಪಣಜಿ ಯಾವ್ದು ರಾಜಧಾನಿ ರೀ? ಪಣಜಿ ಯಾವ್ದು ರಾಜಧಾನಿ? ಗೋವಾದ ರಾಜಧಾನಿ. ವೆರಿ ಗುಡ್. ಗೋವಾ ರಾಜಧಾನಿ ಪಣಜಿ. ಹಾಗಾದ್ರೆ ಮುಂಬೈ ಮಹಾರಾಷ್ಟ್ರ ರಾಜಧಾನಿ. ನೋಡ್ರಿ, ಮುಂಬೈ ಮಹಾರಾಷ್ಟ್ರ ರಾಜಧಾನಿ. ಹಾಗಾದ್ರೆ ಬೆಂಗಳೂರು ಸರ್? ಬೆಂಗಳೂರು ಯಾವ್ದ್ರಿ? ಬೆಂಗಳೂರು ಕರ್ನಾಟಕ ರಾಜಧಾನಿ. ನೋಡ್ರಿ, ಕರ್ನಾಟಕ ರಾಜಧಾನಿ ಬೆಂಗಳೂರು. ಹಾಗಾದ್ರೆ ಉಳಿತಿರ ಯಾವ್ದು? ತಿರುವನಂತಪುರಂ. ಇದೇ ಆನ್ಸರ್. ತಿರುವನಂತಪುರಂ ಎದ್ರಿ? ಕೇರಳದ ರಾಜಧಾನಿ. ಆಯ್ತಾ?
ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡಿದವರು ಯಾರು? ನೋಡಿ ಎಂತ ಈಜಿ ಕ್ವಶನ್. ಇಷ್ಟು ಕ್ವಶನ್ ನೋಡ್ರಿ. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡಿದವರು ಯಾರು? ಘೋಷವಾಕ್ಯ ನೀಡಿದವರು ಯಾರು ಅಂತ ನೋಡಿ. ನಿಮ್ಮ ಪ್ರಕಾರ ಲಾಲಾ ಲಜಪತ್ ಅಂತ ಐತಿ, ಮೋತಿಲಾಲ್ ನೆಹರು ಅಂತ ಐತಿ, ಗಾಂಧಿ ಅಂತ ಐತಿ, ಬಾಲ್ ಗಂಗಾಧರ್ ತಿಲಕ್ ಅಂತ ಐತಿ. ನೋಡ್ರಿ ಯಾವ್ದಾಗ್ತದಕ್ಕೆ ಆನ್ಸರ್ ಕಮೆಂಟ್ ಮಾಡ್ರಿ. ಹಾಗಾದ್ರೆ ಬಾಲ್ ಗಂಗಾಧರ್ ತಿಲಕ್ ಅವ್ರು ಏನು ಹೇಳಿಕೆ ಕೊಟ್ಟಾರ ಸರ್? ಸ್ವತಂತ್ರ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತಿರುತ್ತೇನೆ ಅಂತ ಹೇಳ್ತಾರೆ. ಯಾರ್ರಿ? ಬಾಲ್ ಗಂಗಾಧರ್ ತಿಲಕ್. ಸ್ವತಂತ್ರ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದು ಪಡೆದೇ ತಿರುತ್ತೇನೆ ಅಂತ ಹೇಳ್ತಾರೆ. ಇನ್ನು ಲಾಲಾ ಲಜಪತ್ ಅವ್ರು ಹೇಳ್ತಾರೆ ನೋಡ್ರಿ. ಲಾಲಾ ಲಜಪತ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೆ ಹೊರತು ಭಿಕ್ಷಾಟನೆ ಅಲ್ಲ ಅಂತಾರೆ. ಯಾರು ಹೇಳ್ತಾರೆ? ಲಾಲಾ ಲಜಪತ್ ಅವರು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೆ ಹೊರತು ಭಿಕ್ಷೆ ರೂಪದಲ್ಲಿ ಅಲ್ಲ ಅಂತಾರೆ ಅಂತ ಹೇಳಿಕೆಗಳು ನೋಡ್ರಿ. ಹಾಗಾದ್ರೆ ಈ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಹಾಕಿ ನೀಡಿದವರು ಯಾರಂದ್ರೆ ಗಾಂಧಿ ನೋಡ್ರಿ. 1942ರಲ್ಲಿ ಈ ಹೇಳಿಕೆ ಕೊಡ್ತಾ ಬರ್ತಾರೆ. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅಂತಕ್ಕಂಥ ಹೇಳಿಕೆ ಯಾರು ಕೊಡ್ತಾರೆ? ಗಾಂಧೀಜಿ ಕೊಡ್ತಾರೆ ನೋಡ್ರಿ. ಆಯ್ತಾ? ಹಂಗಾದ್ರೆ ಮುಂದಿನ ಕ್ವಶನ್ ಹೋಗೋಣ ನೋಡಿ. ಜಲಿಯನ್ ವಾಲಾಬಾಗ್ ಎಂಬ ಸ್ಥಳವನ್ನು ನೀವು ಎಲ್ಲಿ ಕಾಣಬಹುದು ಅಥವಾ ಯಾವ ರಾಜ್ಯದಲ್ಲಿದೆ ನೋಡಿ? ಜಲಿಯನ್ ವಾಲಾಬಾಗ ಯುದ್ಧ ಭೂಮಿ, ಇದೊಂದು ಯುದ್ಧ ಭೂಮಿ ನೋಡಿ. ಜಲಿಯನ್ ವಾಲಾಬಾಗ್ ಎಂಬುದು ಯುದ್ಧ ಭೂಮಿ. ಯಾವ ರಾಜ್ಯದಲ್ಲಿ ಕೇಳ್ತಾರೆ? ಹಂಗಾದ್ರೆ ನಿಮ್ಮ ಪ್ರಕಾರ ಹರಿಯಾಣದಾಗಾಯ್ತು, ಗುಜರಾತ್ದಾಗಾಯ್ತು, ತಮಿಳ್ನಾಡ್ದಾಗಾಯ್ತು, ಏನು ಪಂಜಾಬ್ದಾಗಾಯ್ತು? ನೋಡಿ ಯಾವ್ದಕ್ಕೆ ಆನ್ಸರ್? ಹರಿಯಾಣ. ಹರಿಯಾಣ ಅಂದ ತಕ್ಷಣ ನೆನಪಿ ಬರೋದು ಯಾವ್ದು ನಮಗೆ? ಪಾಣಿಪತ್ ಎಂಬ ಯುದ್ಧ ಭೂಮಿ. ಪಾಣಿಪತ್ ಎಂಬ ಯುದ್ಧ ಭೂಮಿ. ಈ ಪಾಣಿಪತ್ ಎಂಬ ಯುದ್ಧ ಭೂಮಿ 1526ರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆದಂತ ಕದನವೇ ಪಾಣಿಪತ್ ಕದನ. ಹೌದಾ? ಎಲ್ಲಿ ಐತಿ? ಹರಿಯಾಣದಾಗ ಐತಿ ನೋಡ್ರಿ. ಪಾಣಿಪತ್ ಎಂಬ ಯುದ್ಧ ಭೂಮಿ ಹರಿಯಾಣದಾಗ ಐತಿ. ಹಾಗಾದ್ರೆ ಗುಜರಾತ್ ಗುಜರಾತ್ ಏನ್ ಕಂಡು ಬರ್ತದೆ? ಪ್ರಸಿದ್ಧವಾದಂತಹ ಸೋಮನಾಥ್ ದೇವಾಲಯ ಟೆಂಪಲ್ ಕಂಡು ಬರ್ತದೆ ನೋಡ್ರಿ. ಈ ಟೆಂಪಲ್ ಮೇಲೆ 1925-26ರಲ್ಲಿ ಮೊಹಮ್ಮದ್ ಗಜ್ನಿ ಸೋಮನಾಥ್ ದೇವಾಲಯ ಮೇಲೆ ಪ್ರಸಿದ್ಧವಾದಂತ ದಾಳಿ ಮಾಡ್ತಾನೆ. ಎಷ್ಟನೇ ದಾಳಿ ಅಂದ್ರ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡ್ತಾನ್ರಿ ಮೊಹಮ್ಮದ್ ಗಜ್ನಿ. ಅದರಲ್ಲಿ 16ನೇ ದಾಳಿ ಈ ಸೋಮನಾಥ್ ದೇವಾಲಯದ ಮೇಲೆ ಮಾಡ್ತಾ ಬರ್ತಾನ್ರಿ. ಅಪಾರ ಸಂಪತ್ತನ್ನ ಕೊಳ್ಳೆ ಹೊಡಿತಾನ. ಆ ಪ್ರಸಿದ್ಧವಾದಂತಹ ಸೋಮನಾಥ್ ದೇವಾಲಯ ಎಲ್ಲೈತೆ ಗುಜರಾತ್ ಐತಿ ನೋಡ್ರಿ. ಹಾಗಾದ್ರೆ ಈ ತಮಿಳುನಾಡು ಸರಿ ಏನೈತಿ? ಪ್ರಸಿದ್ಧವಾದಂತಹ ಮಧುರೈ ಟೆಂಪಲ್ ಐತಿ ನೋಡ್ರಿ. ಮೀನಾಕ್ಷಿ ಮಧುರೈ ಟೆಂಪಲ್, ಮೀನಾಕ್ಷಿ ಟೆಂಪಲ್ ಎಲ್ಲೈತಿ? ತಮಿಳುನಾಡು ಐತಿ. ಹಾಗಾದ್ರೆ ಉಳಿತದ ಆಪ್ಷನ್ಸ್ ನಮ್ಗೆ ಪಂಜಾಬ್. ಜಲಿಯನ್ ವಾಲಾಬಾಗ್ ಎಂಬ ಯುದ್ಧ ಭೂಮಿ ಎಲ್ಲೈತೆ ಅಂದ್ರೆ ನಮಗೆ ಪಂಜಾಬ್ ಕಂಡು ಬರ್ತದೆ ನೋಡಿ. ಪಂಜಾಬಿನ ಅಮೃತಸರ ಎಂಬ ಸ್ಥಳದಲ್ಲಿ ಪ್ರಸಿದ್ಧವಾದಂತಹ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯುದ್ಧ ಭೂಮಿ 1919ರಲ್ಲಿ ಪ್ರಸಿದ್ಧವಾದಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತೈತ್ರಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಮುಂದಿನ ಕ್ವಶನ್ ಹೋಗ್ಕೊಂಡ್ರೆ ರೈಟ್. ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯಾವ ವರ್ಷದಲ್ಲಿ ನಡೀತು ಅಂತ ಕ್ವಶನ್ ಐತಿ ನೋಡಿ. ನಿಮ್ಮ ಪ್ರಕಾರ 1857 ನಡೀತು, 1757 ನಡೀತು, 1759, 1857, 1853 ಅಂತ ಆಪ್ಷನ್ಸ್ ಅದಾವ. ನಿಮ್ಮ ಪ್ರಕಾರ ಯಾವ್ದಾಗತ್ತೆ ನೋಡ್ರಿ? ಈ 1757 ಏನ್ ನಡೀತದೆ ಅಂದ್ರೆ ಪ್ರಸಿದ್ಧವಾದಂತ ಪ್ಲಾಸಿ ಕದನ ನಡೀತದೆ ನೋಡ್ರಿ. ಪ್ಲಾಸಿ ಕದನ ಸರ್. ಈ ಪ್ಲಾಸಿ ಕದನ ಎಲ್ಲಿ ನಡೀತದೆ ಸರ್? ಬಂಗಾಳದ ನಡೀತದೆ ನೋಡ್ರಿ. ಬಂಗಾಳದಲ್ಲಿ ಪ್ರಸಿದ್ಧವಾದಂತ ಪ್ಲಾಸಿ ಕದನ ಬಂಗಾಳ. ಸರ್ ಯಾರ್ಯಾರ ನಡುವೆ ನಡೀತದೆ? ಬಂಗಾಳದ ಸಿರಾಜುದ್ದೌಲ್ ಹಾಗೂ ಬ್ರಿಟಿಷರ ರಾಬರ್ಟ್ ಕ್ಲೇವ್ ನಡುವೆ ನಡೆದಂತ ಕದನವೇ ಪ್ಲಾಸಿ ಕದನ. ಪ್ರಸಿದ್ಧವಾದಂತ ಪ್ಲಾಸಿ ಕದನ. ಇತಿಹಾಸಕಾರ ಹೇಳ್ತಾ ಬರ್ತಾರೆ ಇದೊಂದು ಪ್ಲಾಸಿ ಕದನವೇ ಯುದ್ಧವೇ ಅಲ್ಲ, ಮೋಸದಿಂದ ಗೆದ್ದಂತ ಯುದ್ಧ ಯಾವ್ದಾದ್ರು ಇದ್ರೆ ಅದು ಪ್ಲಾಸಿ ಕದನ ಅಂತ ಹೇಳ್ತಾ ಬರ್ತಾರೆ. ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಹಾಗಾದ್ರೆ ಸರ್ ನಮಗೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೀತು? 1857 ರೈಟ್ ಆನ್ಸರ್. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಬರ್ತದೆ ಫ್ರೆಂಡ್ಸ್. ಬ್ರಿಟಿಷರು ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಿಪಾಯಿ ದಂಗೆ ಅಂತ ಕರೀತಾರೆ. ಸಿಪಾಯಿಗಳ ದಂಗೆ ಅಂತ ಕರೀತಾರೆ. ಯಾವಾಗ್ರಿ? ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಿಪಾಯಿ ದಂಗೆಗಳು ಅಂತ ಕರಿತಾ ಬರ್ತಾರೆ. ಹಾಗಾದ್ರೆ ಭಾರತೀಯರು ಏನಂತ ಕರೀತಾರೆ ಅಂದ್ರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತಾ ಬರ್ತಾರೆ. ಅದಕ್ಕೆ ಈ 1857ರ ದಂಗೆಗೆ ಭಾರತೀಯರು ಇದಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಬರ್ತಾರೆ. ವಿ ಡಿ ಸಾವರ್ಕರ್ ಅವರು ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಒಂದು ಕೃತಿ ಬರ್ತಾರೆ. ಯಾವ್ದಂದ್ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಕೃತಿ ಬರ್ತಾರೆ. ಹೌದಾ? ಓಕೆ, ಹಂಗಿದ್ರ ಎಷ್ಟು ಕ್ವಶನ್ ಹೋಗೋಣ ನೋಡ್ರಿ. ಏನದು ಕ್ವಶನ್? ಸೂರ್ಯನಿಂದ ಬರುವ ವಿಟಮಿನ್ ಯಾವುದು? ನಂಬರ್ ಎ ಅಂತ ಐತಿ, 2 ಬಿ ಅಂತ ಐತಿ, 3 ಸಿ ಅಂತ ಐತಿ, 4 ಡಿ ಅಂತ ಐತಿ. ನೋಡ್ರಿ ಯಾವ್ದಾದ ಆನ್ಸರ್ ಇದಕ್ಕೆ ಕಮೆಂಟ್ ಮಾಡಿ ಬೇಗ. ಎ ವಿಟಮಿನ್. ಇದರಿಂದ ನೋಡ್ರಿ ಎ ವಿಟಮಿನ್ ಬರುವ ರೋಗ ಯಾವ್ದ್ರಿ? ಈರುಳು ಗುರುಡುತನ ರೋಗ ಬರ್ತದೆ ಈ ವಿಟಮಿನ್. ಹಾಗಾದ್ರೆ ಬಿ ವಿಟಮಿನ್ ಸರ್. ಬಿ ವಿಟಮಿನ್ ಬೇರೆ ಬೇರೆ ಅಂತಕ್ಕಂಥ ರೋಗ ಬರ್ತದೆ ನೋಡಿ. ಇವೆಲ್ಲ ಇಂಪಾರ್ಟೆಂಟ್ ಮಗ್ನಿವಿರ್ಕ ಬೇರೆ ಬೇರೆ ಅಂತಕ್ಕಂಥ ರೋಗ ಬರ್ತದೆ ಸರ್. ಸಿ ವಿಟಮಿನ್ ಸ್ಕರ್ವಿ ಬರ್ತದೆ ನೋಡಿ. ಇದರಿಂದ ಬರ್ತಕ್ಕಂಥ ರೋಗ ಸ್ಕರ್ವಿ ರೋಗ. ಆಯ್ತಾ? ಹಾಗಾದ್ರೆ ಡಿ ನಿಮಗೆ ಸೂರ್ಯನಿಂದ ಬರ್ತಕ್ಕಂಥ ವಿಟಮಿನ್ ಯಾವುದು? ಡಿ ನೋಡ್ರಿ. ಇದರಿಂದ ಡಿ ವಿಟಮಿನ್ಸ್ ಬರ್ತಕ್ಕಂಥ ರೋಗ ರಿಕೆಟ್ಸ್ ನೋಡಿ. ಯಾವ್ದನ್ನ ಬರ್ತದೆ? ರಿಕೆಟ್ಸ್ ರೀ. ವಿಟಮಿನ್ ಡಿ ಇಂದ ರಿಕೆಟ್ಸ್ ಬರ್ತದೆ ನೋಡ್ರಿ. ಆಯ್ತಾ? ಎಷ್ಟು ಕ್ವಶನ್ ತಗೊಂಡ್ರೆ ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಯಾವುದು? ನೋಡ್ರಿ ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಯಾವ್ದು ಕೇಳ್ತಾರೆ ನೋಡ್ರಿ. ನಿಮ್ಮ ಪ್ರಕಾರ ಯಾವ್ದೈತಿ? ಹಮ್ಮಿಂಗ್ ಬರ್ಡ್ ಅಂತ ಐತಿ ಒಂದೇ ಆಪ್ಷನ್ಸ್. ಎರಡನೇ ಆಪ್ಷನ್ಸ್ ಉಷ್ಟ್ರ ಪಕ್ಷಿ ಅಂತ ಐತಿ. ನೆಕ್ಸ್ಟ್ ಎಮ್ಮು ಅಂತ ಐತಿ. ನೋಡಿ ಯಾವ್ದು ಆನ್ಸರ್ ಮಾಡ್ತಾ ಬರ್ರಿ ಪರ್ಬಟ.
ನೋಡಿ ಇಷ್ಟು ಈಜಿ ಕೇಳ್ತಾರೆ ನಿಮ್ಗೆ ಅಗ್ನಿವರ್ಗ ಆಯ್ತ್ರಿ. ನೋಡಿ ಹಮ್ಮಿಂಗ್ ಬರ್ಡ್ ಅಂಬತಕ್ಕಂಥ ಪಕ್ಷಿ ಯಾವ್ದ್ರಿ? ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಯಾವ್ದಾದ್ರು ಇದ್ರೆ ಅದು ಹಮ್ಮಿಂಗ್ ಬರ್ಡ್ ನೋಡ್ರಿ. ಯಾವ್ದ್ರಿ? ಹಮ್ಮಿಂಗ್ ಬರ್ಡ್ ಅತಿ ಅತಿ ಚಿಕ್ಕ ಪಕ್ಷಿ, ಅತಿ ಚಿಕ್ಕ ಚಿಕ್ಕ ಪಕ್ಷಿ. ಓಕೆ. ಎಮ್ಮು ಅಂತಕ್ಕಂಥದ್ದು ಇದೊಂದು ಆಸ್ಟ್ರೇಲಿಯಾದ ದೊಡ್ಡ ಪ್ರಾಣಿ ಪಕ್ಷಿ ಕೂಡ ಹೌದು. ಇದು ಆಸ್ಟ್ರೇಲಿಯಾ ರಾಷ್ಟ್ರೀಯ ಪಕ್ಷಿ ಕೂಡ ಹೌದು. ಯಾವ್ದ್ರಿ? ಎಮ್ಮು. ಎಮ್ಮು ಅಂತಕ್ಕಂಥದ್ದು ಎಲ್ಲಿದು? ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ನೋಡಿ. ಎಮ್ಮು ಅಂತಕ್ಕಂಥದ್ದು ಆಸ್ಟ್ರೇಲಿಯಾ ರಾಷ್ಟ್ರೀಯ ಪಕ್ಷಿ ಕೂಡ ಹೌದು. ಅದೊಂದು ಆಸ್ಟ್ರೇಲಿಯಾದ ದೊಡ್ಡ ಪಕ್ಷಿ ಕೂಡ ಹೌದು. ಹಾಗಾದ್ರೆ ನಮ್ಗೆ ಉಳಿತದ ಆಪ್ಷನ್ಸ್ ಉಷ್ಟ್ರ ಪಕ್ಷಿ. ನಮಗೇನು ಕೇಳ? ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಉಷ್ಟ್ರ ಪಕ್ಷಿ ನೋಡ್ರಿ. ನಿಮ್ಗೆ ಅಗ್ನಿವರ್ಗ ಭಾಳ ಕ್ವಶನ್ ಆಗೈತಿ. ಒಂದು ರಿಪೀಟ್ ಕ್ವಶನ್ ಇದು, ನೋಡ್ಕೊರಿ ಸ್ವಲ್ಪ ನೋಡ್ರಿ. ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಅನಿಲ ಯಾವ್ದನ್ನು ಕೇಳ್ತಾರೆ? ವಾತಾವರಣದಲ್ಲಿ ಹೆಚ್ಚಾಗಿ ಕಂಡುಬರುವ ಅನಿಲ ನಿಮ್ಮ ಪ್ರಕಾರ ಆಮ್ಲಜನಕ ಅಂತ ಐತಿ, ಸಾರಜನಕ ಅಂತ ಐತಿ, ಆರ್ಗಾನ್ ಅಂತ ಐತಿ, ಕಾರ್ಬನ್ ಡೈಆಕ್ಸೈಡ್ ಅಂತ ಐತಿ. ನೋಡಿ ನಿಮ್ಮ ಪ್ರಕಾರ ಯಾವ್ದು ಆನ್ಸರ್ ನೋಡ್ರಿ. ವಾತಾವರಣದಲ್ಲಿ ಆಮ್ಲಜನಕ ಎಷ್ಟು ಪರ್ಸೆಂಟ್ ಕಂಡು ಬರ್ತಂದ್ರ 21% ಕಂಡು ಬರ್ತದೆ ನೋಡ್ರಿ. 21% ಇತ್ತು. ಹಾಗಾದ್ರೆ ಸಾರಜನಕ ಎಷ್ಟು ಕಂಡು ಬರ್ತದೆ ಸರ್? ಸಾರಜನಕ 78% ಕಂಡು ಬರ್ತದೆ ನೋಡ್ರಿ. ಎಷ್ಟ್ರಿ? 78% ನೈಟ್ರೋಜನ್ ಕಂಡು ಬರ್ತಾರೆ. ಹಾಗಾದ್ರೆ ಆರ್ಗಾನ್ ಎಷ್ಟು ಬರ್ತದೆ ಕಂಡು ಸರ್? 0.93% ಹೇಳಿದ್ರಿ ಆರ್ಗಾನ್. ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಕಂಡು ಬರ್ತದೆ ಸರ್? 0.04% ವಾತಾವರಣದಲ್ಲಿ ಹೆಚ್ಚಾಗಿ ಕಂಡುಬರುವ ಅನಿಲ. ಹಾಗಾದ್ರೆ ನೋಡಿದ್ರೆ ಯಾವ್ದು ಜಾಸ್ತಿ ಕಂಡು ಬರ್ತದೆ ನಿಮ್ಮ ಪ್ರಕಾರ? 28% ಇದೆಯಲ್ರಿ, ಇದೇ ಆನ್ಸರ್. ಹಾಗಾದ್ರೆ ಎರಡನೇದಾಗಿ ಕಂಡುಬರೋದು ಆಮ್ಲಜನಕ. ಆಮ್ಲಜನಕ ಏನು ಕರೀತೀರಿ? ಆಕ್ಸಿಜನ್. ಆಮ್ಲಜನಕ ಕಂಡು ಬರ್ತಾ. ನೆಕ್ಸ್ಟ್ ಕಂಡು ಬರೋದೇ ಆರ್ಗಾನ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ನೋಡ್ರಿ. ಓಕೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ.